ರಾಜ್ಯಕ್ಕೆ ಮುಂಗಾರು ಕಾಲಿಟ್ಟರೂ ಕೂಡ ಇನ್ನೂ ಚುರುಕಾಗಿಲ್ಲ. ಅದರ ಪರಿಣಾಮ ಈಗ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಳೆ ಬರಬೇಕಿತ್ತು. ಆದರೆ ಸುಡು ಬಿಸಿಲು. ಜೂನ್ ತಿಂಗಳಲ್ಲೇ ಈ ರೀತಿ ಆದರೆ ಕತೆ ಏನು ಅನ್ನುವಂಥ ಆತಂಕ ಶುರುವಾಗಿರೋದು. ಬರಗಾಲದ ಮುನ್ಸೂಚನೆ ಇದು ಅನ್ನುವಂಥ ವಿಚಾರವನ್ನು ಜನ ಮಾತನಾಡ್ತಾ ಇರೋದು. ನೋಡ್ತಾ ಇದ್ದೀರಿ, ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಹೊತ್ತಿಗೆ ಬಿಟ್ಟು ಬಿಡದೆ ಮಳೆಯಾಗಬೇಕಿತ್ತು. ಆದರೆ ಜೂನಲ್ಲಿ ಮಾನ್ಸೂನ್ ಕಾಲಿಟ್ಟರೂ ಕೂಡ ಇನ್ನೂ ಮಳೆಗಾಲ ಚುರುಕಾಗಿಲ್ಲ. ಈಗಾಗಲೇ ಅವನತಿಯ ಹಾದಿ ಹಿಡಿದಿರುವಂತಹ ಭತ್ತದ ಕೃಷಿ ಕರಾವಳಿ ಜಿಲ್ಲೆ ಉಡುಪಿಯಲ್ಲಿ ಈ ಬಾರಿ ಒಂದು ರೀತಿಯಲ್ಲಿ ಅಧೋಗತಿಯ ತಲುಪುವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಭತ್ತದ ಗದ್ದೆಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಇದೆಲ್ಲ ಬಿತ್ತನೆ ಕಾರ್ಯ ಮುಗಿಬೇಕಾಗಿತ್ತು ಇಷ್ಟು ಹೊತ್ತಿಗಾಗಲೇ. ಆದರೆ ಈ ಬಾರಿ ಏನು ಎಲ್ ನೀನೋ ದಿಂದಾಗಿ ಬರದ ಪರಿಸ್ಥಿತಿ ರಾಜ್ಯದಲ್ಲಿ ಉಂಟಾಗುತ್ತೆ ಅನ್ನುವಂಥ ವಾತಾವರಣ ಏನಿದೆ, ಅದರ ಮೂಲಭೂತವಾಗಿ ಅದು ಕಾಣೋದಕ್ಕೆ ಆರಂಭ ಆಗಿರುವಂಥದ್ದೇ ಕರಾವಳಿ ಅಲ್ಲಿ ಯಾವಾಗ ಮುಂಗಾರು ಕೈ ಕೊಟ್ಟಿದೆ ಅಲ್ಲಿಂದನೇ ಈ ಬಾರಿ ಎಲ್ ನೀನೋ ಎಫೆಕ್ಟ್ ತುಂಬ ಜೋರೇ ಇರುತ್ತೆ ಇಡೀ ದೇಶಕ್ಕೆ ಅನ್ನುವಂಥ ಅಭಿಪ್ರಾಯ ಮತ್ತಷ್ಟು ಖಚಿತ ಆಯಿತು. ಕರ್ನಾಟಕಕ್ಕೆ ಕರಾವಳಿ ಜಿಲ್ಲೆಗಳ ಮೂಲಕ ಏನು ಮುಂಗಾರು ಬರುವಂಥದ್ದು. ಮುಂಗಾರು ಎಷ್ಟರ ಮಟ್ಟಿಗೆ ದುರ್ಬಲ ಆಗಿದೆ ಅಂದರೆ 60%ಕ್ಕಿಂತಲೂ ಅಧಿಕ ಮಳೆಯ ಕೊರತೆ ಆಗಿದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗಿದೆ. ಹಿಂದಿನ ವರ್ಷಗಳಲ್ಲಿ ಈ ಹೊತ್ತಿಗಾಗಲೇ ಸುಮಾರು 58ರಿಂದ 60 ಸೆಂಟಿಮೀಟರ್ನಷ್ಟು ಮಳೆ ಆಗಿದ್ದರೆ ಈ ಬಾರಿ ಕೇವಲ 28 ಸೆಂಟಿಮೀಟರ್ ಮಳೆ ಆಗಿದೆ. ಮುಂಗಾರು ಪ್ರಾರಂಭ ಆಗಬೇಕಾಗಿದ್ದು ಜೂನ್ ಮೊದಲ ವಾರದಲ್ಲಿ ಅಥವಾ ಮೇ ಅಂತ್ಯ ಭಾಗದಲ್ಲಿ. ಅಲ್ಲೇ ಮುಂಗಾರು ದುರ್ಬಲ ಆಗಿತ್ತು. ಅಲ್ಲಿಂದ ಒಂದು ರೀತಿ ಮಳೆ ಶುರು ಆಯಿತು ಅನ್ನುವಾಗ ಏನು ಎಲ್ ನೀನೋ ಎಫೆಕ್ಟ್ ಅಂತೇನು ನಾವು ಕರಿತಾ ಇದ್ದೇವೆ, ಅದರ ಎಫೆಕ್ಟಿಂದ 60% ಕೊರತೆ, ಮಳೆಯ ಕೊರತೆ ಉಡುಪಿ ಜಿಲ್ಲೆಯಲ್ಲಿ ಆಗಿದೆ. ಈ ಗದ್ದೆಯನ್ನು ನೋಡಿ ನಮಗೇನೋ ನೀರಿದ್ದಾಗ ಕಾಣುತ್ತೆ, ಆದರೆ ಇದು ಭತ್ತ ಬೆಳೆಯುವುದಕ್ಕೆ ಸಾಕಾಗುವುದಿಲ್ಲ. ಮೊದಲ ಬಾರಿ ಬಂದ ಮಳೆಯ ನೀರನ್ನು ಹಿಡಿದಿಟ್ಟುಕೊಂಡಿದ್ದಾರೆ ಹೊರತುಪಡಿಸಿ ಇಲ್ಲಿ ಯಾವುದೇ ಬಿತ್ತನೆ ಕಾರ್ಯವನ್ನು ಮಾಡಿಲ್ಲ. ಮಳೆಯ ಕೊರತೆ ಅನ್ನುವಂಥದ್ದು ಈ ವರ್ಷ ಇಡೀ ಇರುತ್ತೆ ಅನ್ನುವಂಥದ್ದು. 60% ಕೊರತೆ ಆದಾಗ ಬರಗಾಲ ಬರಬಹುದು ಅನ್ನುವಂಥ ಆತಂಕ ಕೂಡ ಇರುವ ಹಿನ್ನೆಲೆಯಲ್ಲಿ ಇದರೆಲ್ಲದರ ಪೂರ್ವ ಸೂಚನೆ ನಮಗೆ ಕರಾವಳಿ ಜಿಲ್ಲೆ ಉಡುಪಿಯಲ್ಲಿ ಈಗಾಗಲೇ ಕಾಣುವುದಕ್ಕೆ ಶುರುವಾಗಿದೆ. ಪೂರ್ವ ಮುಂಗಾರಿನ ಲೆಕ್ಕಾಚಾರವನ್ನು ತೆಗೆದುಕೊಂಡರೂ ಕೂಡ, ಮುಂಗಾರಿನಿಂದ ಪೂರ್ವ ಬರುವಂಥ ಮಳೆಯ ಲೆಕ್ಕಾಚಾರವನ್ನು ತೆಗೆದುಕೊಂಡರೂ ಕೂಡ ಅಲ್ಲೂ 50% ಮಳೆಯ ಕೊರತೆ ಆಗಿದೆ ಅನ್ನುವಂಥದ್ದನ್ನು ಹವಾಮಾನ ಇಲಾಖೆ ಹೇಳ್ತಾ ಇದೆ. ಸೊ ಈ ಬಾರಿ ಭತ್ತದ ಕೃಷಿ ಸುಮಾರು 38,000 ಹೆಕ್ಟೇರ್ನಷ್ಟು ಭತ್ತದ ಕೃಷಿ ಮಾಡುವ ಉದ್ದೇಶವನ್ನು ದಕ್ಷಿಣ ಕನ್ನಡ ಜಿಲ್ಲೆಗಿಂತ ಜಾಸ್ತಿ ಉಡುಪಿಯಲ್ಲಿ ಆ ಒಂದು ಭತ್ತದ ಕೃಷಿಯ ಉದ್ದೇಶವನ್ನು ಇಲಾಖೆ ಇಟ್ಟುಕೊಂಡಿರುತ್ತೆ. ಆದರೆ ಈ ಬಾರಿ ಅಲ್ಲೂ ಕೂಡ ಕೊರತೆಯನ್ನು ನಾವು ನೋಡ್ಬೋದು. ಪೂರ್ವ ಮುಂಗಾರಿನಲ್ಲಿ ಸುಮಾರು 12 ಸೆಂಟಿಮೀಟರ್ನಷ್ಟು ವಾಡಿಕೆ ಮಳೆ ಆಗಬೇಕಾದಂಥದ್ದು, ಅಲ್ಲೂ ಕೂಡ ಕೇವಲ 6% ಮಾತ್ರ ಮಳೆ ಆಗಿದೆ. ಕಳೆದ ವರ್ಷ ಇಷ್ಟೊತ್ತಿಗಾಗಲೇ 25% ಮಳೆ ಆಗಿತ್ತು. ಅಂದರೆ ಅತಿ ಹೆಚ್ಚು ಮಳೆಯನ್ನು ಮೇ ಮತ್ತು ಜೂನ್ ತಿಂಗಳಲ್ಲಿ ನಾವು ಗಮನಿಸಿದ್ದೆವು. ಆದರೆ ಈ ಬಾರಿ ಮಳೆಯ ಕೊರತೆ ಯಾವ ಮಟ್ಟಿಗೆ ಕಾಡ್ತಾ ಇದೆ ಅನ್ನುವಂಥದ್ದು, ಸಂಪೂರ್ಣ ಕೃಷಿ ಚಟುವಟಿಕೆಗಳು ಹಾಳಾಗಿದೆ. ಎರಡನೇ ವಾತಾವರಣ ಸಂಪೂರ್ಣ ಬಿಸಿಲ ವಾತಾವರಣ ನಾವು ನೋಡ್ಬೋದು. ಗಮನಿಸಿದರೆ ಇದು ಮಳೆ ಅಥವಾ ಮೋಡದ ವಾತಾವರಣ ಇರುವಂಥದ್ದು. ಪ್ರತಿದಿನ ಯೆಲ್ಲೋ ಅಲರ್ಟ್, ಆರೆಂಜ್ ಅಲರ್ಟ್, ರೆಡ್ ಅಲರ್ಟ್ ಅಂತ ಹವಾಮಾನ ಇಲಾಖೆ ಗಂಟೆಗೂ ಅಲರ್ಟ್ಗಳನ್ನು ಬದಲಾಯಿಸುವ ಕಾಲಘಟ್ಟದಲ್ಲಿ ವಿಪರೀತ ಬಿಸಿಲಿನ ವಾತಾವರಣವನ್ನು ನಾವು ನೋಡ್ತಾ ಇದ್ದೇವೆ. ಉಡುಪಿಯಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ ಮಾಸ್ತಿಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.